ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ರಿಯಲ್ಮಿ 14X 5G ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಈ ಫೋನ್ನ ಡಿಸೈನ್. ಈ ಫೋನ್ ಪಾಲಿಕಾರ್ಬೊನೇಟ್ ಬ್ಯಾಕೊಂದಿಗೆ ಬರುತ್ತೆ. ಇದರಲ್ಲಿ 3 ಕಲರ್ ಅವೈಲೇಬಲ್ ಇದ್ದಾವೆ, ಒಂದು ರೆಡ್, ಗೋಲ್ಡ್ ಮತ್ತು ಬ್ಲ್ಯಾಕ್. ಈ ಫೋನ್ನ ವೇಟ್ ಬಂದುಬಿಟ್ಟು 97 ಗ್ರಾಮ್ಸ್ದಾಗಿದೆ. ಮತ್ತು IP69 ಅಂದರೆ ನೀವು ನೀರನ್ನ ಫೋರ್ಸಾಗಿ ಫೋನ್ ಮೇಲೆ ಸ್ಪ್ರೇ ಮಾಡಿದರೂ ಕೂಡ ಫೋನಿಗೆ ಏನೂ ಆಗೋದಿಲ್ಲ ಅಂತ ಈ ಸರ್ಟಿಫಿಕೇಷನ್ನ ಕೊಟ್ಟಿರ್ತಾರೆ. ಬಟ್ ಹಾಗಂತೇಳಿ ನೀವು ನೀರಲ್ಲಿ ಹಾಕಿ ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬ್ರ್ಯಾಂಡ್ನವರು ಇದಕ್ಕೆ ಯಾವುದೇ ವಾರಂಟಿ ಕೊಡೋದಿಲ್ಲ. ಮತ್ತು ಈ ಫೋನಲ್ಲಿ ಮಲ್ಟಿಗ್ರೇಡ್ ಸರ್ಟಿಫಿಕೇಷನ್ ಕೂಡ ಇದೆ. ಇದು ಯಾಕಪ್ಪ ಅಂದರೆ ಫೋನ್ ಅಕಸ್ಮಾತ್ ಕೈ ಜಾರಿ ಕೆಳಗೆ ಬಿತ್ತು ಅಂದರೂ ಕೂಡ ಬ್ರೇಕ್ ಆಗೋಲ್ಲ ಅಂತ ಬ್ರ್ಯಾಂಡ್ನವರು ಈ ಸರ್ಟಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.67 ಇಂಚಸ್ HD+ ಡಿಸ್ಪ್ಲೇನ ಹೊಂದಿದೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 625 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಇದರಲ್ಲಿ ಇಲ್ಲಿ ಆಮ್ಲೆಟ್ ಡಿಸ್ಪ್ಲೇ ಆದರೂ ಕೊಡಬೇಕಾಗಿತ್ತು. ಇವರು ಕಾಸ್ಟ್ ಕಟ್ಟಿಂಗ್ ಮಾಡೋಕ್ಕೆ ಹೋಗಿ ಫುಲ್ HD ಡಿಸ್ಪ್ಲೇ ಸಹಿತ ಈ ಪ್ರೈಸ್ ರೇಂಜಲ್ಲಿ ಕೊಟ್ಟಿಲ್ಲ. ಇದೊಂದು ದೊಡ್ಡ ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಫೋನಲ್ಲಿ. ಮತ್ತು ಕೇವಲ ಒಂದೇ ಸ್ಪೀಕರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರೊಂದಿಗೆ ಬರುತ್ತೆ. ಇದೊಂದು 6nm ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದುಬಿಟ್ಟು 4 lakh ಸ್ಕೋರ್ ಮಾಡುತ್ತೆ. ನೀವು ನಾರ್ಮಲ್ ಸೆಟ್ಟಿಂಗಲ್ಲಿ BGMI ಕೂಡ ಆಡ್ಬೋದು. ಇದರಲ್ಲಿ 2 ವೇರಿಯಂಟ್ಗಳು ಬರ್ತವೆ, ಒಂದು 6GB 128GB, ಇನ್ನೊಂದು 8GB 128GB. ಇದರ ಸ್ಟೋರೇಜ್ ಸ್ಪೀಡ್ ಬಗ್ಗೆ ಹೇಳೋದಾದರೆ LPDDR4X ರ್ಯಾಮ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ EMC ಸ್ಟೋರೇಜ್ ಸ್ಪೀಡ್ನ ಕೊಟ್ಟಿದ್ದಾರೆ 5.1. ಇದು ತುಂಬಾ ಲ್ಯಾಗ್ ಆಗುತ್ತೆ, ಏನೂ ವರ್ಕ್ ಮಾಡೋಕ್ಕಾಗೋದಿಲ್ಲ ಫೋನಲ್ಲಿ. ಇದರಲ್ಲಿ ಯಾವ ಗೇಮಿಂಗು ಆಡೋಕ್ಕಾಗಲ್ಲ ನೀವು ಈ ಸ್ಟೋರೇಜ್ ಸ್ಪೀಡಲ್ಲಿ. ಮತ್ತು ಈ ಫೋನಲ್ಲಿ 6000 mAh ಬ್ಯಾಟ್ರಿ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ 9 5G ಬ್ಯಾಂಡ್ಸ್, ಡ್ಯೂಯಲ್ 4G LTE, Wi-Fi 5 ಹಾಗೂ ಬ್ಲೂಟೂತ್ 5.3 ಕೂಡ ಬರುತ್ತೆ. ಕನೆಕ್ಟಿವಿಟಿಯಲ್ಲಿ ಏನೂ ಇಶ್ಯೂ ಇಲ್ಲ. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ 50 MP AI ಕ್ಯಾಮ್ರಾ ಬರುತ್ತೆ ಮತ್ತು 2 MP ಸೆಕೆಂಡ್ರಿ ಕ್ಯಾಮ್ರಾ ಬರುತ್ತೆ. ಇದರಲ್ಲಿ ಅದಷ್ಟು ಯೂಸ್ ಇರಲ್ಲ. ಮತ್ತು ಮುಂದ್ಗಡೆ 8 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಕ್ಯಾಮ್ರಾ ಕ್ವಾಲಿಟಿನೂ ಅಂತ ಚೆನ್ನಾಗಿಲ್ಲ, ಯಾಕೆಂದರೆ ಈ ಪ್ರೈಸ್ ರೇಂಜಲ್ಲೆಲ್ಲ OIS ಇರುವಂಥ ಕ್ಯಾಮ್ರಾಗಳೆಲ್ಲ ಬರ್ತಾ ಇದ್ದಾವೆ. ಮತ್ತು ಇದರ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ ಕೇವಲ ನೀವು ಫುಲ್ HD 30 fps ವಿಡಿಯೋ ಶೂಟ್ ಮಾಡ್ಬೋದು ಈ ಫೋನ್ನ ಬ್ಯಾಕ್ ಹಾಗೂ ಫ್ರಂಟ್ ಕ್ಯಾಮ್ರಾದಿಂದ. ಮತ್ತು ಈ ಫೋನ್ನ OS ಬಗ್ಗೆ ಹೇಳೋದಾದರೆ ರಿಯಲ್ಮಿ UI 5.0 ಬೇಸ್ಡ್ ಆನ್ Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಮತ್ತು 2 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಮತ್ತು ಈ ಫೋನ್ನ ಉಳಿದ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸೋನಿಕ್ ವೇವ್ ವಾಟರ್ ಇಜೆಕ್ಷನ್ ಅನ್ನೋ ಫೀಚರ್ ಕೂಡ ಬರುತ್ತೆ. ಇದೇನು ಅಂತ ಯೂಸ್ಫುಲ್ ಫೀಚರ್ ಅಲ್ಲ. ಒಟ್ಟಾರೆ ಈ ಫೋನ್ನ ತೊಗೋಬೇಕೋ ಬೇಡವಾ ಅಂತ ನಾನು ಕೇಳೋದಾದರೆ ಖಂಡಿತ ಈ ಫೋನ್ನ ನೀವು ತೊಗೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಇದರಲ್ಲಿ ಡಿಸೈನ್ ಮತ್ತು ಬ್ಯಾಟ್ರಿ ಬಿಟ್ಟರೆ ಈ ಫೋನಲ್ಲಿ ಏನೇನೂ ಚೆನ್ನಾಗಿಲ್ಲ. ಇದೇ ಪ್ರೈಸ್ ರೇಂಜಲ್ಲಿ ಬೆಟರ್ ಫೋನ್ಗಳು ನಿಮಗೆ ಸಿಗುತ್ತವೆ. ನೀವೇನಾದರೂ ಕೆಳಗಡೆ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋನೇ ಬೆಸ್ಟ್ ಫೋನ್ ಅಂಡರ್ 15,000 ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಒಳ್ಳೆ ಫೋನ್ನ ತಿಳಿಸ್ಕೊಡ್ತೀನಿ 15,000 ರೂಪಾಯಿ ಒಳಗಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.